ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಶುರುವಾಗಿದೆ ಮತಪಟ್ಟಿಯ ವಿಶೇಷ ಪರಿಷ್ಕರಣೆ. ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಲಿರುವಂತ ಅಧಿಕಾರಿಗಳು. ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ಏಜೆಂಟ್ಗಳಿಂದ ಗಲಾಟೆ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಏಜೆಂಟ್ನವರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ. ಬಿಜೆಪಿಯವರ ಜೊತೆ ಆರಂಭದಲ್ಲಿ ಸಭೆ ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದಿದ್ದು 14 ಬಿಎಲ್ಒಗಳು. ಒಟ್ಟು 31 ಜನ ಬರಬೇಕಾಗಿತ್ತು. 31 ಜನ ಬಾರದೆ SIR ಮಾಡೋಕೆ ಬಿಡಲ್ಲ ಅಂತ ಕಾಂಗ್ರೆಸ್ ಗಲಾಟೆ ಮಾಡಿದೆ. ಅತ್ತ ಬಿಜೆಪಿಯವರು 11 ಜನರನ್ನ ಕಳಿಸಿ ನಾವು ಮಾಡ್ತೀವಿ ಅಂತ ಅವ್ರು ಕಿಡಿಕಾರಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ SIR ಮಾಡೋದಕ್ಕೆ ಬಿಡಲ್ಲ. ಸಭೆಯಲ್ಲಿ ಮೇಜು ಕುಟ್ಟಿ ಆಕ್ರೋಶ ವ್ಯಕ್ತಪಡಿಸಿದಂತ ಕಾಂಗ್ರೆಸ್ನ ಸದಸ್ಯರು. ಇಬ್ಬರ ಗಲಾಟೆ ಮಧ್ಯೆ ಸುಸ್ತಾಗಿ ಕಂಗಾಲಾಗ್ಬಿಟ್ಟಿದ್ದಾರೆ ಅಧಿಕಾರಿಗಳು. ಒಂಬತ್ತು ಗಂಟೆಗೆ ಬಂದು ಮೀಟಿಂಗ್ ಮಾಡ್ತೀರಲ್ಲ, ಏನು 9 ಗಂಟೆಗೆ ನಿಮಗೆ ಕಳಿಸಿದ್ದೀರಾ? ಎಲ್ಲ ಪಕ್ಷದವರು ಕಳಿಸಿದ್ದೀರಾ? ನೀವು ಈಗ 10 ಜನ ಕರ್ಕೊಂಡು ಏನು ಹೋಗಲ್ಲ, ರೆಡಿ ಇದ್ದೀರಲ್ಲ? 9 ಜನ ಎಷ್ಟು ಜನ ಬರ್ತಾರೆ ಏನು ಅಂತ ಇವತ್ತಿನಿಂದ SIR ಶುರುವಾಗಿದೆ. ಅಂದ್ರೆ ಮತದಾರರ ಮತಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆ ಇವತ್ತಿನಿಂದ ಶುರುವಾಗಿದೆ. ಆರಂಭದಲ್ಲೇ ಗಲಾಟೆ. ಕಾಂಗ್ರೆಸ್ ಏಜೆಂಟ್ಗಳು ಮಾಡಿರುವಂತ ಗಲಾಟೆ ಕಾರಣ ನಮ್ಮ ಏಜೆಂಟ್ಗಳನ್ನ ಬಳಸ್ಕೊಳ್ತಾ ಇಲ್ಲ, ಬರೀ ಬಿಜೆಪಿಯವ್ರನ್ನ ಬಳಸ್ಕೊಳ್ತಿದ್ದಾರೆ ಅನ್ನೋದು ಅವರ ಆರೋಪ. 34 ಜನ ಬರೋವರೆಗೂ ಕೂಡ ಈ ಒಂದು SIR ಪ್ರಕ್ರಿಯೆ ಆಗಬಾರ್ದು, ಎಲ್ಲ ಪಕ್ಷದವ್ರನ್ನು ನೀವು ಕರೆದಿದ್ದೀರಾ ಅಂತೇಳಿ ಅಲ್ಲಿ ಕಾಂಗ್ರೆಸ್ನ ಸದಸ್ಯರು ಪ್ರಶ್ನೆ ಮಾಡ್ತಿರೋದನ್ನ ನಾವು ಗಮನಿಸಬಹುದು. ಒಟ್ಟಲ್ಲಿ SIR ಪ್ರಕ್ರಿಯೆ ಏನಿದೆ ಪಾರದರ್ಶಕವಾಗಿ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಆಗುತ್ತಾ ಅಂದರೆ ವೋಟ್ ಹಕ್ಕನ್ನ ಅಥವಾ ಮತದಾನದ ಹಕ್ಕನ್ನ ಕೊಡೋದು ಚುನಾವಣಾ ಆಯೋಗ. ಆ ಒಂದು ಹಕ್ಕನ್ನ ಕಿತ್ಕೊಳ್ಳುವಂತ ಕೆಲಸ ಆಗದೆ ಇದ್ರೆ ಸಾಕು ಅನ್ನೋದೇ ನಮ್ಮ ಆಶಯ ಕೂಡ. ನೋಡೋಣ, ಇವತ್ತಿನಿಂದ SIR ಪ್ರಕ್ರಿಯೆ ಶುರುವಾಗಿದೆ. ಅಲ್ಲಲ್ಲಿ ಗಲಾಟೆಗಳು ದೊಂಬಿಗಳು ಆಗ್ತಾನೆ ಇರುತ್ತೆ. ಕಾರಣ SIR ಪ್ರಕ್ರಿಯೆ ಮುಗಿಯೋವರೆಗೂ ಇದೆಲ್ಲ ಇದ್ದಿದ್ದೆ.